ಓಂ ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿ ಅಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಗು, ಇದು ನಿನ್ನ ಸಮಸ್ಯೆಗಳು ದೂರ ಮಾಡುತ್ತದೆ. ತಕ್ಷಣ ಇದು ಆಚರಿಸಿ, ಶಾಶ್ವತವಾಗಿ ಪರಿಷ್ಕಾರ ಇದು. ಎಲ್ಲರೂ ಕೂಡ ತಪ್ಪದೆ ಆಚರಿಸೋ ಅಂತ ಪರಿಹಾರ ಇದು. ಎಲ್ಲರೂ ಕೂಡ ಮಿಸ್ ಮಾಡದೆ ಬಾಬಾ ಅಪ್ಪ ಏನು ಹೇಳ್ತಾ ಇದ್ದಾರೋ ತಪ್ಪದೆ ಆಚರಿಸಿ ನೋಡಿ. ಇವತ್ತು ಶನಿವಾರ ದಿನ ಹನುಮ ಅನುಗ್ರಹ ಸಿಗಬೇಕು ಅಂದರೆ ನೀವು ಈ ಕೆಲಸವನ್ನು ಮಾಡ್ಬೋದು. ನಿಮ್ಮ ಮನೆಯಲ್ಲಿ ಇರುವಂಥ ಕಷ್ಟಗಳು ಏನೇ ಇರಲಿ ಅಥವಾ ಆರ್ಥಿಕವಾಗಿ ಏನಾದರೂ ತೊಂದರೆಗಳಿದ್ದರೆ ನೀವು ಬೇರೆಯವ್ರಿಗೆ ದುಡ್ಡು ಕೊಟ್ಟು ಆ ದುಡ್ಡು ವಾಪಸ್ ಬಂದಿಲ್ಲ ಅಂದರು ಅಥವಾ ನಿಮ್ಮ ದುಡ್ಡು ಕಲ್ಕೊಂಡ್ರು ಕೂಡ ಎಲ್ಲಾದರೂ ಮಿಸ್ ಮಾಡ್ಕೊಂಡಿರೋ ಅಂಥ ದುಡ್ಡಿದ್ರು ಅಥವಾ ಬೇರೆಯವ್ರ ಹತ್ರ ನೀವು ಸಾಲ ಮಾಡಿದ್ರು, ಈ ಥರ ಸಮಸ್ಯೆಗಳು ಅಂದರೆ ಆರ್ಥಿಕವಾಗಿ ಏನಾದರೂ ಸಮಸ್ಯೆಗಳಿದ್ದರೆ ಈ ಪರಿಹಾರವನ್ನು ಶನಿವಾರ ದಿನ ರಾತ್ರಿ ಒಳಗೆ ನೀವು ಪ್ರಯತ್ನ ಮಾಡಿ. ಮತ್ತು ಇನ್ನು ಕೆಲವೊಬ್ಬರಿಗೆ ಹಣ ಸಮಸ್ಯೆ ಅಂದರೆ ಮನೆಯಲ್ಲಿ ಎಷ್ಟು ಜನ ಇದ್ದರೆ ಅಷ್ಟು ಜನ ಕೂಡ ದುಡಿತಾ ಇರ್ತಾರೆ, ಆದರೆ ದುಡ್ಡು ಸಮಸ್ಯೆ ಇರುತ್ತೆ. ಯಾಕಂದರೆ ಎಷ್ಟು ದುಡ್ಡು ಬಂದರೂ ಕೂಡ ಕೈಯಲ್ಲಿ ನಿಲ್ಲಲ್ಲ. ಅಂಥ ಸಮಸ್ಯೆ ಇದ್ದರೂ ಕೂಡ ಈ ವಿಳೆದೆಲೆಯಿಂದ ನೀವು ಒಂದು ಪರಿಹಾರವನ್ನು ಮಾಡಿದ್ರೆ ಖಂಡಿತ ಅವರ ಆಶೀರ್ವಾದ, ಹನುಮಾನ್ ಆಶೀರ್ವಾದ ಮೂಲಕ ನಿಮಗೆ ಆ ತೊಂದರೆ ಅನ್ನೋದು ದೂರ ಆಗುತ್ತೆ. ಏನು ತೊಂದರೆ ಇವಾಗ ನಡೀತಾ ಇದೆಯೋ ನಿಮ್ಮ ಮನೆಯಲ್ಲಿ ಅದು ದೂರ ಮಾಡ್ಕೊಳ್ಳೋಕ್ಕೆ ಅವಕಾಶ ಅನ್ನೋದು ಸಿಗುತ್ತೆ. ಮತ್ತು ಇವತ್ತು ರಾತ್ರಿ ಒಳಗೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಇವತ್ತು ಸಂಜೆ ಒಳಗೆ ಆಂಜನೇಯ ಸ್ವಾಮಿ ಆಶೀರ್ವಾದ ಸಿಗಬೇಕು ಅಂದರೆ ಅವರಿಗೆ ನೀವು ಪೂಜೆ ಮಾಡಬೇಕು. ಬೆಳಿಗ್ಗೆ ನೀವು ಮಾಡಿರ್ತೀರ ಅಥವಾ ಸಂಜೆ ಸಮಯದಲ್ಲಿ ಈ ಥರ ಒಮ್ಮೆ ಮಾಡಿ ನೋಡಿ. 11 ವಿಳೆದೆಲೆ ತಗೋಬೇಕು. 11 ವಿಳೆದೆಲೆನೂ ಚೆನ್ನಾಗಿ ಹೊರಿಸ್ಬಿಟ್ಟು ಗಂಧ ಕುಂಕುಮ ಹಚ್ಚಿ ಆಮೇಲೆ ಅದನ್ನು ಚೆನ್ನಾಗಿ ನೀಟಾಗಿ ಮಡಚಿಬಿಟ್ಟು, ಅಂದರೆ ನಾವು ಹೂವು ಯಾವ ಥರ ಕಟ್ತೀವೋ ಆ ಥರ ಈ 11 ವಿಳೆದೆಲೆ ನೀವು ಕಟ್ಟಬೇಕು. ಕಟ್ಟಿದ ನಂತರ ಆಂಜನೇಯ ಸ್ವಾಮಿ ವಿಗ್ರಹ ಅಥವಾ ಫೋಟೋ ಇದ್ದರೆ ಫೋಟೋಗೆ ಹಾಕಬೇಕು. ಆಮೇಲೆ ಮಣ್ಣಿನ ದೀಪನ ಹಚ್ಚಿ, ಆಂಜನೇಯ ಸ್ವಾಮಿ ಮುಂದೆ ಮಣ್ಣಿನ ದೀಪನ ಹಚ್ಚಿ, ನಂತರ ತುಳಸಿ ದಳ, ನಿಮ್ಮ ಮನೆ ಹತ್ರ ತುಳಸಿ ಗಿಡಗಳಿರುತ್ತೆ, ಸ್ವಲ್ಪ ಕಿತ್ಕೊಂಡು ಆಂಜನೇಯ ಸ್ವಾಮಿಗೆ ಅರ್ಪಿಸಿ. ಇದನ್ನ ಖಂಡಿತ ಶನಿವಾರ ನೀವು ಮಾಡಲೇಬೇಕು. ಆಮೇಲೆ ಒಂದು ಪೇಪರಲ್ಲಿ ನಿಮ್ಮ ಇಚ್ಛೆ ಏನಿರುತ್ತೋ, ನಿಮ್ಮ ಬೇಡಿಕೆ ಏನಿರುತ್ತೋ ಅದನ್ನು ಬರೆದು ಆಂಜನೇಯ ಸ್ವಾಮಿ ಪಾದಗಳ ಮುಂದೆ ತುಳಸಿ ಸ್ವಲ್ಪ ತಗೊಂಡು, ತುಳಸಿ ಗಿಡದಿಂದ ಕಿತ್ಕೊಂಡು ಬಂದಿರೋ ಅಂಥ ತುಳಸಿ ಸ್ವಲ್ಪ ತಗೊಂಡು ಆ ಪೇಪರ್ ಮೇಲೆ ಇಟ್ಟು ಗಂಧ ಕುಂಕುಮ ಹಚ್ಚಿ ಆ ದೇವರಿಗೆ ₹1 ಅಥವಾ ₹2 ಕಾಯಿನನ್ನು ಇಟ್ಟು ದೇವ್ರ ಮುಂದೆ ಇಡಬೇಕು, ಹನುಮಾನ್ ಮುಂದೆ ಇಡಬೇಕು. ನಿಮ್ಮ ಸಮಸ್ಯೆಗಳು ಅವ್ರ ಮುಂದೆ ಮನಸ್ಸಿನಲ್ಲೇ ಹೇಳ್ಕೊತ ಅವ್ರ ಮುಂದೆ ಇಡಬೇಕು. ನಂತರ ಹನುಮಾನ್ ಚಾಲಿಸನ ಓದಿ ಅಥವಾ ಹನುಮಾನ್ ಅಷ್ಟೋತ್ತರ ಶತನಾಮಾವಳಿ ಓದಿ. ಇದನ್ನ ಎಲ್ಲ ಮುಗಿದಿದ ನಂತರ ಆ ಪೇಪರ್ನ ನಿಮ್ಮ ಮನೆಯಲ್ಲೇ, ಪೂಜೆ ಮನೆಯಲ್ಲೇ ಆ ಪೇಪರ್ನ ಹಂಗೆ ಬಿಡಬೇಕು. ಅವತ್ತು ರಾತ್ರಿ ಎಲ್ಲ ಕೂಡ ದೇವ್ರ ಮುಂದೆ ಹಂಗೆ ಬಿಟ್ಟಿರಿ. ಪೂಜೆ ಎಲ್ಲ ಮುಗಿಸಿದ ನಂತರ ಮಾರನೇ ದಿನ ನೆಕ್ಸ್ಟ್ ಡೇ ನೀವು ಆ ವಿಳೆದೆಲೆ ಎಲ್ಲ ಕೂಡ ತೆಗಿಬೇಕು. ಅದನ್ನು ಎಲ್ಲಾದರೂ ಹೋಗ್ತಾ ಇರುವಂಥ ನೀರಿಗೆ ಹಾಕಬೇಕು ಅಥವಾ ಬಾವಿಯಲ್ಲಿ ಹಾಕ್ಬೋದು. ಅಥವಾ ನಿಮಗೆ ಈ ನೀರು ಸಿಗಲ್ಲ ಅಂದರೆ, ಸಿಟಿಯಲ್ಲಿ ಇದ್ದೀವಿ ಅಂದರೆ ಒಂದು ಕೆಲಸ ಮಾಡಿ, ಎಲ್ಲಾದರೂ ಗಿಡಗಳಿರುತ್ತಲ್ವ ಅಂಥ ಜಾಗದಲ್ಲಿ ನೀವು ಹಾಕ್ಬೋದು. ಆ ವಿಳೆದೆಲೆನ ಎತ್ಕೊಂಡು ಹೋಗಿ ಆ ಗಿಡಗಳ ಕೆಳಗೆ ನೀವು ಹಾಕ್ಬೋದು. ಯಾರು ತುಳಿಬಾರ್ದು ಅಂಥ ಜಾಗನ ನೋಡಿಕೊಂಡು ಹಾಕ್ಬೋದು. ಈ ಥರ ನೀವು ಪ್ರಯತ್ನಿಸಿ. ಆಮೇಲೆ ದೇವ್ರ ಮುಂದೆ ಇಟ್ಟಿರೋ ಅಂಥ ಆ ಪೇಪರ್ನ ಏನು ಮಾಡಬೇಕು ಅಂದರೆ, ಒನ್ಸ್ ನಿಮ್ಮ ಬೇಡಿಕೆ ಈಡೇರಿದ ನಂತರ ಅದನ್ನು ಕೂಡ ತಗೊಂಡು ಹೋಗಿ ಎಲ್ಲಾದರೂ ನೀರಲ್ಲಿ ಹಾಕ್ಬೋದು. ಅಥವಾ ನಮಗೆ ನೀರಿಲ್ಲ ಅಂದರೆ ಒಂದು ಕೆಲಸ ಮಾಡಿ, ನೀವು ಮನೆಯಲ್ಲಿ ಧೂಪ ಹಾಕ್ತಿರಲ್ಲ, ಧೂಪ ಹಾಕುವಾಗ ಈ ಪೇಪರ್ನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಅದ್ರ ಒಳಗೆ ಹಾಕ್ಬಿಟ್ಟು ಅದನ್ನು ಆ ಯಾಶ್ ಅನ್ನೋದು ಬರುತ್ತಲ್ವ, ಅಂದರೆ ಊದಿ ಅನ್ನೋದು ಬರುತ್ತಲ್ವ, ಅದನ್ನು ನೀವು ಗಾಳಿಗೆ ಉಫ್ ಅಂತ ಬಿಡ್ಬೋದು.
ಇದು ನಾವು ನಮ್ಮ ಮನೆಯಲ್ಲಿ ಇರುವಂಥ ನೆಗೆಟಿವ್ನ ಎಲ್ಲ ಕೂಡ ತೆಗೆದು ಬಿಡುತ್ತೆ. ಇನ್ನೊಂದು ನಮ್ಮ ಅನ್ಕೊಂಡಿರೋ ಅಂಥ ಇಚ್ಛೆ ಕೂಡ ನೆರವೇರಿದೆ ಅನ್ನೋದು ನಮಗೆ ಒಂದು ಸಂಕೇತ. ಖಂಡಿತ ಎಲ್ಲರೂ ಕೂಡ ತಪ್ಪದೇ ಈ ಚಿಕ್ಕ ಪರಿಹಾರವನ್ನು ಪ್ರಯತ್ನಿಸಿ. ನಾವೇನು ತುಂಬ ಕಷ್ಟಪಟ್ಟು ಇದನ್ನು ಮಾಡಬೇಕು ಅಂತ ಏನೂ ಇಲ್ಲ. ತುಂಬ ಸುಲಭವಾಗಿ ಮಾಡಿಕೊಳ್ಳೋ ಅಂಥದ್ದು ಈ ಶನಿವಾರ ಒಂದೇ ಅಲ್ಲ, ಒಂದು 3-4 ಶನಿವಾರ ಪ್ರಯತ್ನ ಮಾಡಿ ನೋಡಿ. ನಿಮಗೆ ಅನುಕೂಲವಾಗಿ ಎಲ್ಲ ಕೂಡ ಒಳ್ಳೆಯದಾಗತ್ತೆ. ಮತ್ತು ನಂಬಿಕೆಯಿಂದ ಪ್ರಯತ್ನ ಮಾಡಿರೋಂಥವ್ರಿಗೆ ತಪ್ಪದೆ ಆ ದೇವರು ಖಂಡಿತ ಬೇಗ ಪರಿಷ್ಕಾರ ಅನ್ನೋದು ಕೊಡ್ತಾರೆ. ಎಲ್ಲರೂ ಪ್ರಯತ್ನಿಸಿ. ಈ ವಿಡಿಯೋನ ಮತ್ತೆ ಇನ್ನೊಂದು 10 ಜನಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ಯಾರಾದರೂ ವೀಕ್ಷಿಸುತ್ತಿದ್ದವರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.